Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ರೆಸಿಪಿ ಮಲ್ನಾಡ್ ಸ್ಪೆಷಲ್ ಬಾಳೆ ಎಲೆ ಫಿಶ್ ಫ್ರೈ. ಈ ರೆಸಿಪಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಫಿಶ್, ಕೊತ್ತಂಬರಿ ಸೊಪ್ಪು, ಆಯಿಲ್, ಖಾರದ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅರಿಶಿನ, ನಿಂಬೆಹಣ್ಣು, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಗೆ ಕರಿಬೇವು. ಓಕೆ, ಲೆಟ್ ಸ್ಟಾರ್ಟ್. ಮೊದಲಿಗೆ 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಆಮೇಲೆ 3 to 4 ಸ್ಪೂನ್ ಅಷ್ಟು ಆಯಿಲ್ ಹಾಕಿ. ಅಂಡ್ ಫೈನಲಿ ಒಂದು ಹಾಫ್ ಲೆಮನ್ ಹಾಕೋಣ. ಈಗ ಇದೆಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ಈ ಪೇಸ್ಟ್ನ ನಾವು ಫಿಶ್ಗೆ ಹಚ್ಚೋಣ. ಫಿಶ್ನ ನಾನು ಆಗಲೇ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ನೀವು ಫಿಶ್ನ ಎರಡೂ ಸೈಡ್ ಮಸಾಲಾನ ಚೆನ್ನಾಗಿ ಹಚ್ಚಿ. ಇದೇ ತರ ಎಲ್ಲ ಫಿಶ್ಗೂ ಮಸಾಲಾನ ಹಚ್ತಾ ಇದ್ದೀನಿ. ಫಿಶ್ ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನೀವು ಸ್ಕಿಪ್ ಮಾಡದೆ ನೋಡಿ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಇದನ್ನ 1 ಅವರ್ ಬಿಡೋಣ. ಬಾಳೆದೆಲೆನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಈ ರೀತಿ 2 ಪೀಸ್ ಆದ್ಮೇಲೆ ಮತ್ತೆ ಅದರಲ್ಲಿ ಇನ್ನೂ 2 ಪೀಸ್ ಆಗಿ ಮಾಡ್ಕೊಳ್ಳಿ. ಫಿಶ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಇದು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಬಾಳೆದೆಲೆಯಿಂದ ಈ ಕಡ್ಡಿನ ಈ ರೀತಿ ನಿಧಾನವಾಗಿ ತೆಕ್ಕೊಳ್ಳಿ. ಫಿಶ್ನ ಬಾಳೆದೆಲೆಯಲ್ಲಿ ಇಟ್ಟ ಮೇಲೆ ಕಟ್ಟೋಕೆ ಬೇಕು. ಈ ತರ ಬಾಳೆದೆಲೆನ ಹೀಟ್ ಮಾಡ್ಕೊಳ್ಳಿ. ಯಾಕೆ ಹೀಟ್ ಮಾಡ್ಕೋಬೇಕು ಅಂದ್ರೆ, ನೀವು ಬಾಳೆದೆಲೆನ ಹೀಟ್ ಮಾಡದೆ ಹಾಗೆ ಕಟ್ಟೋಕೆ ಹೋದ್ರೆ ಅದು ಹರಿದೋಗುತ್ತೆ. ಸೊ ಹೀಟ್ ಮಾಡ್ಕೊಂಡ್ರೆ ಅದು ಕಟ್ಟಾಗಲ್ಲ. ಈ ತರ ನಿಧಾನಕ್ಕೆ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಸೂಪರ್ ಆಗಿರುತ್ತೆ. 1 ಅವರ್ ಆಗಿದೆ. ಫಿಶ್ನ ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ಮಸಾಲ ಎಲ್ಲವನ್ನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ಈ ಫಿಶ್ನ ಬಾಳೆದೆಲೆಯಲ್ಲಿಟ್ಟು ಇದನ್ನ ಪ್ಯಾಕ್ ಮಾಡೋಣ. ಇದನ್ನ ಪ್ಯಾಕ್ ಮಾಡೋಕೆ ಮುಂಚೆ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿನ ಹಾಕಿ. ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ, ಈ ರೀತಿ ಪ್ಯಾಕ್ ಮಾಡಬೇಕು. ಫಸ್ಟ್ 2 ಸೈಡ್ಸ್ ಈ ತರ ಫೋಲ್ಡ್ ಮಾಡಿ, ಆಮೇಲೆ ಮೇಲ್ಗಡೆ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಬೇಕು. ಈಗ ಇದರಿಂದ ಇದನ್ನ ಕಟ್ಟೋಣ. ಇನ್ ಕೇಸ್ ನಿಮಗೆ ಬಾಳೆದೆಲೆಯಿಂದ ಈ ಕಡ್ಡಿನ ತೆಗೆಯಕ್ಕೆ ಬರಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ದಾರದಿಂದ ಸಹ ಕಟ್ಬೋದು. ನೋಡಿ, ಈ ಥರ ಪ್ಯಾಕ್ ಮಾಡಿ, ಇಲ್ಲ ಅಂದರೆ ಮಸಾಲ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಇದೇ ರೀತಿ ಎಲ್ಲವನ್ನೂ ಮಾಡ್ಕೊತಾ ಇದ್ದೀನಿ. ಫಿಶ್ ತಿನ್ನೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ಗೆ ತುಂಬ ಒಳ್ಳೆಯದು.
ಓಕೆ, ಇದು ರೆಡಿ ಆಗಿದೆ. ಈಗ ನೆಕ್ಸ್ಟ್ ಇದನ್ನ ಫ್ರೈ ಮಾಡೋಣ. ಈಗ ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ. ಈಗ ಪ್ಯಾಕ್ ಮಾಡಿ ಇಟ್ಕೊಂಡಿರೋ ಎಲ್ಲ ಫಿಶ್ನ ಇದಕ್ಕೆ ಹಾಕೋಣ. ಈ ಬಾಳೆ ಎಲೆ ಫಿಶ್ ಫ್ರೈ ಏನಿದೆ ಅಲ್ಲ, ಇದು ಡೀಪ್ ಫ್ರೈ ರೆಸಿಪಿ ಅಲ್ಲ. ಸೊ ಹಾಗಾಗಿ ಡೈಟಲ್ಲಿ ಇದ್ದವರು ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡೋಣ. ಈ ರೆಸಿಪಿ ಕಂಪ್ಲೀಟ್ ಆಗೋವರೆಗೂ ಫ್ಲೇಮ್ ಲೋ ಅಲ್ಲೇ ಇರಬೇಕು. ಈಗ ಲಿಡ್ ಹಾಕಿ ಒಂದು 5 ನಿಮಿಷ ಬೆನ್ನಲ್ಲಿ ಬಿಡಿ. 5 ಮಿನಿಟ್ಸ್ ಆಯಿತು. ವಾವ್, ಬಾಳೆದೆಲೆ ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ. ಈಗ ಇದನ್ನ ತಿರುಗಿಸಿ ಹಾಕಿ, ಫ್ಲಿಪ್ ಮಾಡಿ. ಫಿಶ್ ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ವಿಟಮಿನ್ ಸಿ ಹಾಗೆ ವಿಟಮಿನ್ ಡಿ ಸಿಗುತ್ತೆ. ತಿರುಗಿಸಿ ಹಾಕಿದ ನಂತರ ಇದನ್ನು ಸಹ 5 ನಿಮಿಷ ಬೆನ್ನಲ್ಲಿ ಬಿಡೋಣ. ಸೊ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬಿಡಿ. ಫೈವ್ ಮಿನಿಟ್ಸ್ ಆಗಿದೆ. ಈಗ ಇದು ಹೇಗಾಗಿದೆ ಅಂತ ನೋಡೋಣ. ಓಕೆ, ದೆನ್ ಲೆಟ್ಸ್ ಓಪನ್. ನೋಡಿ, ನಾನು ಪ್ಯಾಕ್ ಚೆನ್ನಾಗಿ ಮಾಡಿರೋದ್ರಿಂದ ಮಸಾಲ ಎಲ್ಲಿ ಸ್ಪ್ರೆಡ್ ಆಗಿಲ್ಲ. ಸೊ ನೀವು ಸಹ ಇದೇ ಥರ ಮಾಡಿ. ವಾವ್, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ನೋಡೋಕೆ ಸಹ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ಓಪನ್ ಮಾಡಿ ಇದು ಸಹ ಹೇಗಾಗಿದೆ ಅಂತ ನೋಡೋಣ. ಎಸ್, ಪರ್ಫೆಕ್ಟ್ ಆಗಿದೆ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ. ಇದು ಸಖತ್ತಾಗಿರುತ್ತೆ. ತಿಂತ ತಿಂತ ನೀವು ಕಳೆದೇ ಹೋಗ್ತೀರಾ. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೇಗೆ ಕುಕ್ ಆಗಿದೆ ಅಂತ ನೋಡೋಣ. ಎಸ್, ಎಷ್ಟು ಈಸಿಯಾಗಿ ಬರ್ತಾ ಇದೆ. ಸೊ ಇಟ್ ಈಸ್ ಪರ್ಫೆಕ್ಟ್ಲಿ ಕುಕ್ಡ್. Okay, bye. Let's meet in the next video.